ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಶಿವರಾಮ್ ಕಾರಂತ್ ಬಡಾವಣೆ ನಿರ್ಮಾಣವಾಗಿದ್ದು ರೈತರಿಗೆ ಸರಿಯಾದಂತಹ ಸಮರ್ಪಕವಾದಂಥ ಒಂದು ಪರಿಹಾರ ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಇದೀಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಯಲಹಂಕ ಭಾಗದ 17 ಹಳ್ಳಿಗಳ ರೈತರು ಒಂದು 2500ಕ್ಕೂ ಅಧಿಕ ಎಕರೆ ಭೂಮಿಯನ್ನು ಶಿವರಾಮ ಕಾರಂತ ಬಡಾವಣೆಗೆ ಕೊಟ್ಟಿದ್ರು. ಆದರೆ ಏನು ಶಿವರಾಮ್ ಕಾರಂತ ಬಡಾವಣೆಗೆ ಭೂಮಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಸೂಕ್ತ ಒಂದು ಪರಿಹಾರವನ್ನು ಕೊಡ್ತೇವೆ, ಜೊತೆಗೆ ಒಂದಷ್ಟು ನಿವೇಶನಗಳನ್ನು ಸಹ ಕೊಡ್ತೇವೆ ಅಂತ ಪಡೆದುಕೊಳ್ಳುವಂಥ BDA ಇದೀಗ ಸಮರ್ಪಕವಾದಂಥ ಸೈಟ್ಗಳನ್ನು ಕೊಡ್ತಾ ಇಲ್ಲ, ಜೊತೆಗೆ ಒಂದು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಏನು ಯಲಹಂಕ ಭಾಗದ ರೈತರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು 17 ಹಳ್ಳಿಯ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ರು, ಜೊತೆಗೆ ಈ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಸಹ ಮಾಡಿದ್ರು. ಏನು ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋವರೆಗೂ ಸಹ ಒಂದು ಹೋರಾಟವನ್ನು ಮುಂದುವರಿಸಿದ್ರು. ಈ ಹಿನ್ನೆಲೆಯಲ್ಲಿ ಏನು ಒಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ರೈತರಿಗೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೂ ಸಹ ನಿರ್ದೇಶನವನ್ನು ನೀಡಿತ್ತು. ಅದೇ ರೀತಿ ಏನು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ರೈತರಿಗೆ ಪರಿಹಾರವನ್ನು ಕೊಡ್ತೇವೆ, ಏನು ಒಂದು ರೈತರಿಗೆ ನಿವೇಶನಗಳನ್ನು ಕೊಡ್ತೇವೆ, ಅದೇ ಭೂಮಿಯಲ್ಲೇ ಏನು ರೈತರು ಕಳೆದುಕೊಂಡಿರ್ತಕ್ಕಂಥ ಭೂಮಿಯಲ್ಲೇ ಅವರು ಕೇಳಿದಂಥ ನಿವೇಶನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿತ್ತು. ಆದರೆ ಇದೀಗ BDA ಬಡಾವಣೆ ನಿರ್ಮಾಣವಾದ ನಂತರ ಆ ಮಾತು ತಪ್ಪುತ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಯಲಹಂಕ ಭಾಗದ ರೈತರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನೊಂದು 60-40ರ ಅನುಪಾತದಲ್ಲಿ ಆ ರೈತರಿಗೆ ಒಂದು ಸೈಟ್ಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಏನು ಈ ಒಂದು ಸೈಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಏನು ಈಗಾಗಲೇ 80 ಅಡಿಯ ರಸ್ತೆ, 100 ಅಡಿಯ ರಸ್ತೆ, 20-30 ಅಡಿಯ ರಸ್ತೆಗಳನ್ನು ಪ್ರತ್ಯೇಕವಾಗಿ ಮಾಡಿದೆ. ಇಂಥ ಕಡೆ ಏನೊಂದು 20-30 ಅಡಿ ರಸ್ತೆಯಲ್ಲಿ ಮಾತ್ರ ರೈತರಿಗೆ ನಿವೇಶನಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಕಾರ್ನರ್ ಸೈಟ್ಗಳು ಸೇರಿದಂತೆ ಪ್ರಮುಖವಾದಂಥ ಸ್ಥಳದಲ್ಲಿ ಒಂದು ನಿವೇಶನಗಳನ್ನು ಕೊಡ್ತಾ ಇಲ್ಲ, ಅದರ ಬದಲಾಗಿ ಎಲ್ಲೋ ಮೂಲೆಯಲ್ಲಿ ನಿವೇಶನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಗ್ರಾಮದ ಬದಿಯಲ್ಲಿ ಬಿಟ್ಟು ಬೇರೆ ಎಲ್ಲೋ ಇನ್ನೊಂದು ಗ್ರಾಮದ ಬದಿಯಲ್ಲಿ ರೈತರಿಗೆ ಸೈಟ್ಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನೊಂದು BDAಗೆ ಸಾಕಷ್ಟು ಬಾರಿ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ನಮ್ಮ ಗ್ರಾಮದಲ್ಲಿ ನಮಗೆ ಸೈಟ್ಗಳನ್ನು ಕೊಡಿ, ಅದೇ ರೀತಿ ನಾವು ಕಳೆದುಕೊಂಡಿದ್ದ ಜಮೀನಿನಲ್ಲಿ ನಮಗೆ ಸೈಟ್ಗಳನ್ನು ಕೊಡಿ ಅಂತ ಕೇಳಿದ್ದೇವೆ. ಆದರೆ ಅದೆಲ್ಲೂ ಸಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೇವಲ ದಲ್ಲಾಳಿಗಳಲ್ಲಿ ಮುಖಾಂತರ ಹೋದವರಿಗೆ ಮಾತ್ರ ಏನು ಬೇಕಾದ ಕಡೆ ಸೈಟ್ಗಳನ್ನು ಕೊಡ್ತಾ ಇದ್ದಾರೆ. ರೈತರಿಗೆ ಸ್ಮಶಾನ ಭೂಮಿಗಳು ಇಂಥ ಕಡೆ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಏನು ರೈತರಿಗೆ ಒಂದು ಅನುಕೂಲ ಆಗ್ತಾ ಇಲ್ಲ. ಜೊತೆಗೆ ಏನೀಗಾಗಲೇ ಒಂದು ರೈತರಿಗೆ ಕೊಟ್ಟಿರ್ತಕ್ಕಂಥ ಏನು ಸೈಟ್ಗಳು ಕೇವಲ 20-30 ಅಳತೆ ಸೈಟ್ಗಳಾಗಿದೆ. ಇದರಲ್ಲಿ ಒಂದು ಮನೆ ಕಟ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗ್ತಾ ಇಲ್ಲ. ಇದೇ ರೀತಿಯ ಮಲತಾಯಿ ಧೋರಣೆಯನ್ನು ಮುಂದುವರಿಸಿದರೆ ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಮತ್ತೊಮ್ಮೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಯಲಹಂಕ ಭಾಗದ ರೈತರು ಕೊಡ್ತಾ ಇದ್ದಾರೆ. ಅದೇ ರೀತಿ ಏನಿವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿ ಏನು BDAಯಿಂದ ಆಗ್ತಾ ಇರ್ತಕ್ಕಂಥ ಒಂದು ಧೋರಣೆ ವಿರುದ್ಧ ಖಂಡಿಸಿದ್ದಾರೆ. ಜೊತೆಗೆ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಸೂಕ್ತವನ್ನು ಮೂಲಸೌಕರ್ಯ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಸಹ ಇದೀಗ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನೀಗಾಗಲೇ ಬಿಡದಿ ಟೌನ್ಶಿಪ್ಗೆ ಸೇರಿದಂತೆ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ರೈತರಿಗೂ ಸಹ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಮೊದಲಿಗೆ ಬೆಣ್ಣೆ ಅಂತ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥ ಸರ್ಕಾರ ಆಮೇಲೆ ಸುಣ್ಣದ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಹೀಗಾಗಿ ನಮಗೆ ಇಲ್ಲಿ ನಮಗಾಗಿರೋ ಅನ್ಯಾಯ ನಿಮಗೂ ಆಗಬಾರ್ದು, ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಏನು ರೈತರಿಗೆ ಒಂದು ಸಮರ್ಪಕವಾದ ಸೈಟ್ಗಳನ್ನು ಕೊಟ್ಟು ಅವ್ರಿಗೆ ಒಂದು ಪರಿಹಾರ ಕೊಡದೇ ಇದ್ದರೆ ನಾವು ಹೋರಾಟವನ್ನು ಮಾಡ್ತೀವಿ. ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಮುಂದೆ ಏನೀಗ BDAಯಿಂದ ಏನು ಸೈಟ್ಗಳ ಅಲಾಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಅದಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಸಾಕಷ್ಟು ವರ್ಷಗಳ ಕಾಲ ಶಿವರಾಮ್ ಕಾರಂತ್ ಬಡಾವಣೆಯಿಂದ ಹೋರಾಟ ಮಾಡಿಕೊಂಡು ಬಂದಂಥ ರೈತರು ಕೊನೆಗೂ ಏನು ಜಮೀನನ್ನು ಕೊಟ್ಟಿದ್ರು, ಸೂಕ್ತ ಪರಿಹಾರ ಸೂಕ್ತ ಸೈಟ್ಗಳು ಸಿಗುತ್ತೆ ಅಂತ ನಂಬಿದ್ರು. ಆದರೆ ಇದೀಗ BDA ಮಾಡ್ತಾ ಇರ್ತಕ್ಕಂಥ ಧೋರಣೆ ಅವ್ರನ್ನ ಮತ್ತೊಮ್ಮೆ ಹೋರಾಟಕ್ಕೆ ಧುಮುಕುವಂತೆ ಮಾಡ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೋಬೇಕು, ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಡಿಜಿಟಲ್.